ಸ್ನೇಹಿತರೆಲ್ಲ ರೆಕ್ಸೋರ್ ಇರ್ತಾರೆ ಗೈಸ್, ಅವ್ರನ್ನೆಲ್ಲ ಹಿಂಗ್ ತೊಳ್ಕೊಂಡು ಹೋಗ್ಬೇಕು. ಒಂದು ಹಾಫ್ ಅನ್ ಅವರ್ ತಡೀರಿ ಗೈಸ್. AC ಫುಲ್ ಹಾಕಿದ್ರೆ ಅವಳೆ ಆಮ್ಲೆಟ್ ಹೊಡೆದು ಗಾಳಿ ಆಗ್ತದೆ. ಗೈಸ್ ನೋಡಿ ನಮ್ ಡ್ಯಾಡಿ ಬಂದ್ರು. ಅಯ್ಯೋ ಬಂದ್ರು ಅಂದ್ರೆ ಹೋಯ್ತಾರೆ. ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ. ಇನ್ನು ಎಂದು ನೇರಳ ಹಾಗೆ ನಾನು ಇವಳ ಜೊತೆಯೇ ಇರಲ ಅನುಗಾಲ. ನಡೆ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ, ನನಗೆ ಅಂತ ಹುಟ್ಟಿ ಬಂದ ತಾರೆ ಇವಳ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯು ಆರ್ ವಾಚಿಂಗ್ ಕಾವ್ಯ ವಿರಾಟ್ಸ್ ವ್ಲಾಗ್. ಸೊ ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ಫ್ಯಾಮಿಲಿ ಫುಲ್ ರೆಡಿ ಆಗಿದ್ದೀವಿ ಗೈಸ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ದೇವ್ರು ಯಾರು ಅಂತ ನೀವೇ ಮುಂದೆ ನೋಡೋರಂತೆ ಬನ್ನಿ ಗೈಸ್. ಸೊ ಇವತ್ತು ಪ್ಲ್ಯಾನ್ಸ್ ಅಷ್ಟೇ. ಸೊ ಗೈಸ್ ನಾವು ಇವಾಗ ಮನೆ ಬಿಟ್ಟಿದ್ದೀವಿ. ನೀವು ಟೈಮ್ ನೋಡ್ಬೋದು 9:15 ಆಗಿದೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು 7:30 8 o'clock ಮನೆ ಬಿಡೋಣ ಅಂತ. ಬಟ್ ಆದರೆ ನಮ್ದು ಆಲ್ವೇಸ್ ಲೇಟ್ ಥರ. ಸೊ ಇವನು ನನ್ನ ತಮ್ಮ, ಫಸ್ಟ್ ತಮ್ಮ, ಇವನು ನನ್ನ ಕೊನೆ ತಮ್ಮ, ಆ್ಯಂಡ್ ಇವ್ರು ನಮ್ಮ ಮಮ್ಮಿ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ ನಮ್ಮ ಮಮ್ಮಿನ. ಹಾಯ್ ಮೇಡಮ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ಸಂಡೇ ಇರೋದ್ರಿಂದ ಟ್ರಾಫಿಕ್ ಕಮ್ಮಿ ಇರ್ಬೋದು ಅನಿಸುತ್ತೆ. ಓಕೆ ಲೆಟ್ಸ್ ಗೋ ಗೈಸ್. ಸಾಗು ಇಲ್ಲಿಂದ ಎಷ್ಟೊತ್ತಾಗ್ಬೋದು ಹೋಗ್ಲಿಕ್ಕೆ? ನನ್ನ ಕೈಲಿ ಸ್ಟೇರಿಂಗ್ ಇದ್ರೆ ನಾನು ಹೇಳ್ತಾ ಇದ್ದೆ ಎಷ್ಟೊತ್ತಾಗ್ಬೋದು ಅಂತ. ಅವ್ನ ಕೈಲಿದೆ, ಅವನ್ನ ಹಾಂ. ಚಂದು ಎಷ್ಟೊತ್ತಾಗುತ್ತೆ ಚಂದು? 11 o'clock. ಸೆಂಟ್ರಲ್ಲಿ ಬ್ರೇಕ್ ಹಾಕ್ತಿರಲ್ಲ. ಅಯ್ಯೋ ಬ್ರೇಕ್ ಇಲ್ಲ ಅಂದ್ರೆ 11, ಬ್ರೇಕ್ ಹಾಕಿದ್ರೆ ಅಯ್ಯೋ 11ಗೆ ಕರೆಕ್ಟಾಗಿ ಕೇಕ್ ಕಟ್ ಮಾಡೋದು. ಕೇಕ್ ಕಟ್ ಮಾಡಿ ಫಸ್ಟ್ ಕೇಕ್ ಇಲ್ಲೇ ತಗೊಂಡು ಹೋಗ್ಬಿಡೋಣ. ನಾವೇ ತಿನ್ಕೊಂಡು ಹೋಗೋಣ, ವಿಡಿಯೋ ಕಾಲ್ ಮಾಡ್ಕೊಂಡು ಅಷ್ಟೇ. ಗೈಸ್ ನಾವು ಆ್ಯಕ್ಚುಲಿ ಅಲ್ಲಿ ಬಂದುಬಿಟ್ಟು 11 o'clockಗಿಂತ ಮುಂಚೆ ಇರಬೇಕು. ಆ್ಯಕ್ಚುಲಿ ಅಲ್ಲೊಂದು ನಮ್ಮ ಅಣ್ಣವ್ರ ಮಗುದು ಬರ್ತಡೇನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಮನೆ ದೇವರಲ್ಲೇ. ನೀನು ನನ್ನ ಆ ಥರ ಎಲ್ಲ ರೇಗಿಸ್ಬಾರ್ದು ಆಯ್ತಾ? ನಾನೆಲ್ಲ ರೇಗಿಸ್ತಾ ಇದ್ದೀನಿ ಅಲ್ಲ. ಆಮೇಲೆ ಅದು ಅಲ್ಲೇ ಇವಳೇ ನುಂಗ್ಕೊಬಿಡ್ತಾಳೆ ಮಾತಾಡೋ ಅಂದ್ರೆ. ಸ್ಕೂಲಲ್ಲಿ ಮಾತ್ರ ಮಾತಾಡ್ತೀವಿ ಗೈಸ್. ನಾವು ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ಗೇನು ಗೊತ್ತಿಲ್ಲ. ಪ್ರಾಬ್ಲಮ್ ಆಗುತ್ತೆ, ಎಂತ ಸಹ ಮಾಡ್ಲಿಕ್ಕೆ ಆಗೋಲ್ಲ ಅಲ್ಲ. ನಂಗೇನು ಗೊತ್ತಿಲ್ಲ, ನನ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅದಕ್ಕೋಸ್ಕರ ಅಷ್ಟೇ. ಈ ಥರ ಎಲ್ಲ ರೆಕ್ಸೋರ್ ಇರ್ತಾರೆ ಗೈಸ್, ಅವ್ರನ್ನೆಲ್ಲ ಹಿಂಗ್ ತೊಳ್ಕೊಂಡು ಹೋಗ್ಬೇಕು. ಒಂದು ಹಾಫ್ ಅನ್ ಅವರ್ ತಡೀರಿ ಗೈಸ್. AC ಫುಲ್ ಹಾಕಿದ್ರೆ ಅವಳೆ ಆಮ್ಲೆಟ್ ಹೊಡೆದು ಗಾಳಿ ಆಗ್ತದೆ. ಅಯ್ಯೋ ಈ ಸಿಗ್ನಲೇ ನೀನು ನಿಂತ್ಕೊಂಡೇ ಇದೆ ಗುರು. ನಾವ್ ಆಕ್ಚುಲಿ ಎಂತ ಅಂದ್ರೆ ನಾವು ಬೇಗನೆ ರೆಡಿ ಆಗಿದ್ದೋ, ನನ್ನ ತಮ್ಮಂದರೆ ಲೇಟ್ ಆಗಿದ್ದೋ ಗೈಸ್ ಅಷ್ಟೇ. ನಾವೆಲ್ಲ ಬೇಗ ರೆಡಿ ಆಗ್ತೀವಿ, ನನ್ನ ತಮ್ಮಂದಿರು ರೆಡಿ ಆಗ್ಬೇಕಲ್ಲ. ಸಪೋರ್ಟ್ ಇಲ್ಲ ಗೈಸ್ ನಮ್ಮ ಮನೇಲಿ ನನಗೆ. ಅರ್ಧ ಕೆಜಿ ಸಪೋಟ ತಂತಲ್ಲ ಮಮ್ಮಿ. ನಾನು ಹೇಳಿದ್ದು ಸಪೋಟ ಅಲ್ಲ, ಸಪೋರ್ಟ್ ಇಲ್ಲ ಗೈಸ್ ನನಗೆ ನಮ್ಮ ಮನೇಲಿ ಅಂತ ಹೇಳಿದ್ದು. ಮಮ್ಮಿ ಹಲೋ. ಇವಾಗ ಪೆಟ್ರೋಲ್ ಬಂಕ್ ಬಂದೈತೆ. ಇವಾಗ ನನಗೆ ಟ್ಯಾಕ್ಸ್ ಹಾಕ್ತಾರೆ ನೋಡಿ. ಬಂಕ್ ಅಲ್ಲ, ನಾವು ಹಾಕ್ಸೋದು ಡೀಸೆಲ್. ಓಕೆ, ಹಂಗಂತ ಡೀಸೆಲ್ ಬಂಕ್ ಅಂತ ಹೇಳಲಿಕ್ಕಾಗುತ್ತಾ? ಪೆಟ್ರೋಲ್ ಬಂಕ್ನೇ ಹೇಳೋದು ಅಲ್ವಾ ಗೈಸ್? ಡೀಸೆಲ್ ಬಂಕ್ ಅಂತ ಹೇಳಲಿಕ್ಕಾಗುತ್ತಾ ನಾವು? ಪೆಟ್ರೋಲ್ ಬಂಕ್ ಅಂತಾನೆ ಹೇಳೋತಾನೆ. ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಬಂಕ್ ಅನ್ಬೇಕು, ಡೀಸೆಲ್ ಹಾಕಿದ್ರೆ ಡೀಸೆಲ್ ಹಾಕಿದ್ರೆ ಗೈಸ್. ಇವಳು ನಮ್ಮ ಫಸ್ಟ್ ಅಕ್ಕ. ಹಾಯ್ ಹೇಳಮ್ಮ. ಇವಳಿಗೆ ನಾವು 8 ಗಂಟೆಗೆ ನಮ್ಮ ಮನೆ ಹತ್ರ ಬರೋಕ್ಕೆ ಹೇಳಿದ್ದು. ಟೈಮ್ ನೀವು ನೋಡ್ಬೋದು 9:45 ಆಗಿದೆ. 9:45 ಬಂದಿದ್ದಾಳೆ. ಅವಳು ಆ್ಯಕ್ಚುಲಿ ಬರಲಿಲ್ಲ, ನಾವೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಾವೇ ಇವಳು ಬರಲ್ಲ ಅಂತ ಗೊತ್ತಾಯಿತು. ಸೊ ನಾವೇ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡಿದ್ದೀವಿ ಬನಶಂಕರಿ ಹತ್ರ. ಅವ್ರ ಜೊತೆ ಇನ್ನೊಂದು ಫ್ರೆಂಡ್ನ ಕರ್ಕೊಂಡು ಬಂದಿದ್ದಾರೆ ಗೈಸ್. ತೋರ್ಸೋ. ಬರ್ತಾ ಇದೀವಿ ಗೈಸ್. ಇವನ ಹೆಸರು ಮ್ಯಾಕ್ಸಿ ಅಂತ. ಮ್ಯಾಕ್ಸಿ ಸೇ ಹಾಯ್. ಇವಾಗ ಗೈಸ್ ನಮ್ಮ ಅಕ್ಕ ಬಂದಿದ್ದು ಹಿಂದೆಗಡೆ ಹಾಕ್ಬಿಟ್ಟಿದ್ದಾರೆ ನನ್ನನ್ನು ನೋಡಿ. ಸಣ್ಣಕ್ಕಿದ್ರೆ ಇದೆ ಗೈಸ್, ಹಿಂದೆಗಡೆ ಹೋಗು, ತೊಡೆ ಮೇಲೆ ಕೂತ್ಕೋ, ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಯಾರಿಗೆ ಹೇಳ್ಕೊಳ್ಳೋಣ ನಮ್ಮ ಕಷ್ಟ ಅಲ್ವಾ?
ಸಾಗರ್ ಎತ್ತು ಸಾಗರ್ ಪಾಪ ಭಯ ಪಟ್ಕೊಂಡ್ ಜ್ವರಗಿರ ಬಂದತ್ತು. ಏನಿಲ್ಲ ನೋಡ್ತಾ ಇದ್ದೆ ಅದ್ ನಡುಕ್ತೈತೆ. ನೀವ್ ನೋಡ್ತಾ ಇದ್ದೆ ಅನ್ನೋದು ನೋಡ್ತಾ ಇದ್ರೆ ನನಗೆ ಅದ್ ನಡುಕ್ತಾ ಇದೆ. ಬೀಳುತ್ತೀನಿ ಅಂತ ಗೊತ್ತಲ್ಲ ಅದಕ್ಕೆ ಅದು ಮುಂದೆ ಝೂಮ್ ಅಲ್ಲಿ ಐತಲ್ಲ ಅಂತ. ಆಮೇಲೆ ಜಾಗ ಇದೆ ಬ್ರೋ, ಇಲ್ಲೇನಾಗಲ್ಲ ನಿಮ್ಗೆ. ಸಂದಿಗೆ ಸಿಗಕ್ಕೆ ಮ್ಯಾಕ್ಸಿ ಬಾ ಹಿಂದೆಗಡೆ ನನ್ ಜೊತೆ ಕುತ್ಕೊಳ್ಳುವಂತೆ. ಹೆಂಗೂ ಇಲ್ಲೊಂದ್ ಜಾಗ ಇದೆ. ಇಲ್ಲ ಆಕ್ಚುಲಿ ಅದ್ ಮಾಡಲ್ಲ, ಅದು ಕೆಳಗಡೆ ಇಳಿಸಿದ್ರೇನೆ ಮಾಡೋದು. ಎತ್ಕೊಂಡಿರ್ಬೇಕಾದ್ರೆಲ್ಲ ಮಾಡಲ್ಲ ಅದು. ಅರ್ಜೆಂಟ್ ಅದ ಮಾಡೇ ಮಾಡುತ್ತೆ. ಎಷ್ಟೇ ಅರ್ಜೆಂಟ್ ಆಗಿದೆ ಅದ್ ಮಾಡಲ್ಲ. ನಡಿ ಸಾಕಾರ ತಾಜಾ ತಿಂಡಿ ನನ್ ಜೊತೆ ಹಿಂದೆ ಬಂದು ಬಂಗಾರಿ ಗೈಸ್ ನನ್ ಜೊತೆ ಜಾಯ್ನ್ ಆಗಿದ್ದಾರೆ ನೋಡಿ. ನಮ್ ಮ್ಯಾಕ್ಸಿ, ನಮ್ಗೆ ಮ್ಯಾಕ್ಸಿ ಸಾಕು ಅಲ್ವಾ ಬಾ? ಅಲ್ವಾ ಅಲ್ಲೂ ಕುಟ್ಟು ಕುಚ್ಚಿ ಕುಚ್ಚಿ ಕುಚ್ಚಿ. ಗೈಸ್ ಇವಾಗ ನಾವು ನೆಲಮಂಗಲ ರೀಚ್ ಆಗಿದ್ದೀವಿ. ಸೊ ನಮ್ ಡ್ಯಾಡಿ ನಂಗೆ ಪಿಕ್ ಮಾಡ್ಕೊಳ್ಳೋಣ. ನೆಲಮಂಗಲ ಡಿಪೋ ಇದು. ಸೊ ನಮ್ ಡ್ಯಾಡಿ ಎದುರುಗಡೆ ಬರ್ತಾ ಇದ್ದಾರೆ ನೋಡಿ. ಗೈಸ್ ನೋಡಿ ನಮ್ ಡ್ಯಾಡಿ ಬಂದ್ರು. ಅಯ್ಯೋ ಬಂದ್ರು ಅಂದ್ರೆ ಹೋಯ್ತಾರೆ. ಸೊ ಗೈಸ್ ನಮ್ ಡ್ಯಾಡಿನ ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಚಿಂಚನಗಿರಿಲ್ಲ ಗೈಸ್ ಸ್ಟಾಪ್ ಮಾಡಿದೀನಿ. ಎಲ್ಲೂ ಯಾರನ್ನೂ ಪಿಕ್ ಮಾಡೋದಿಲ್ಲ. ಇವಾಗ ಎಲ್ಲರೂ ಪಿಕ್ ಮಾಡ್ಕೊಂಡು ಹೊರಟಿದೀವಿ. ಸೊ ಏನಂತ ಅಂದ್ರೆ ನಾವು ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ ಅಂತ ನಮ್ ಡ್ಯಾಡಿಗೆ ಒಂಚೂರು ಅಂದ್ರೆ ಚೂರು ಐಡಿಯಾ ಇರಲ್ಲ. ಸೊ ಅವ್ರನ್ನ ಕೇಳೋಣ ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ ಅಂತ. ಹೇಳಿ ಡ್ಯಾಡಿ. ಸೊ ನಮ್ಮ ಅಣ್ಣನ ಮಗನ ಹುಟ್ಟುಹಬ್ಬದ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಮನೆ ದೇವರಾದ ಕಾಲಭೈರವೇಶ್ವರನಿಗೆ ಹೋಗ್ತಾ ಇದೀವಿ. ದೇವಸ್ಥಾನದಲ್ಲಿಯೇ ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೇ ಗೈಸ್. ಆಕ್ಚುಲಿ ಇದಕ್ಕೆ ಏನಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ನಮ್ಮ ಡ್ಯಾಡಿಗಂತೂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನೋದ್ರ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ ಗೈಸ್. ಆ್ಯಂಡ್ ಏನಂತ ಅಂದರೆ ಇದೇ ಲಾಸ್ಟ್ ಜನ್ರೇಷನ್ ಅನಿಸುತ್ತೆ ಇನ್ನೋಸೆಂಟ್ ಪೇರೆಂಟ್ಸ್ ಇರೋದು. ಹಾಗೆ ಮಾತಾಡ್ಕೊಂಡು ನೋಡಿ ಆದಿ ಚುಂಚನಗಿರಿ ಟೆಂಪಲ್ ರೀಚ್ ಆಗಿಬಿಟ್ಟಿದ್ವಿ. ಸೊ ನೀವು ನೋಡ್ಬೋದು ಇದೇ ಕಾಲಭೈರವೇಶ್ವರ ಟೆಂಪಲ್, ನಮ್ಮ ಮನೆ ದೇವರು. ನಾವು ರೀಚ್ ಆಗೋಷ್ಟೊತ್ತಿಗೆ 12:30 ಆಗೋಗಿತ್ತು ಗೈಸ್. ಈ ಮೆಟ್ಲಲ್ಲಿ ಈ ಬಿಸಿಲಲ್ಲಿ ಹತ್ಕೊಂಡು ಹೋದರೆ ಕಾಲು ಹಪ್ಪಳ ಆಗ್ಬಿಡೋದಂತೂ ಗ್ಯಾರಂಟಿ. ಅದಕ್ಕೆ ಇಲ್ಲಿ ಮೇಲೆ ಕಾರ್ ಎತ್ಕೊಂಡು ಡೈರೆಕ್ಟಾಗಿ ಬೆಟ್ಟದ ಮೇಲೆ ಹೋಗ್ಬೋದು. ಸೊ ಆ ರೋಡಲ್ಲಿ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಹೇಳಿದ್ನಲ್ವಾ ಮುಂಚೆ ಬರ್ಡೇ ಸೆಲೆಬ್ರೇಷನ್ ಇದೆ ಅಂತ, ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಬಂದ್ವಿ. ಹಾಯ್ ಹಾಯ್ ಹೇಳಪ್ಪ, ಹೇಳಪ್ಪ ಹಾಯ್. ನಮ್ಮ ಸೆಕೆಂಡ್ನೇ ಅಕ್ಕ ಮತ್ತು ಬಾವ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ. ನಮ್ಮದೇ ಬ್ಯಾಲೆನ್ಸ್. ಕುಕ್ಕಿ ಕಮ್ ಕ್ಯಾಚ್ ಆಡ್ಬಿಡು ಹಂಗೆ ಥ್ರೋಬಾಲ್ ಥರ. ಸೊ ಗೈಸ್ ಮಗುದು ಬರ್ಡೇ ಸೆಲೆಬ್ರೇಷನು ನಮ್ಮ ಮ್ಯಾಕ್ಸಿಗೆ ಸ್ವಲ್ಪ ವಾಕ್ ಎಲ್ಲ ಮುಗಿಸಿ ಆಗೋಷ್ಟೊತ್ತಿಗೆ 4:15 ಆಗೋಗಿದೆ. ಸೊ ಫಸ್ಟ್ ನಮ್ಮ ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ ಬನ್ನಿ ಗೈಸ್. ಸೊ ಗೈಸ್ ಈ ಟೆಂಪಲಿಗೆ 2000 ಇಯರ್ಸ್ ಆಫ್ ಹಿಸ್ಟ್ರಿ ಇದೆ. ಒಂದೇ ಒಂದು ಸ್ಟೋರಿ ಏನಂತ ಅಂದರೆ ನನಗೆ ಗೊತ್ತಿರೋದು, ಮುಂಚೆ ಇಬ್ಬರು ರಾಕ್ಷಸರಿದ್ರಂತೆ. ಎಂತ ಅವ್ರ ಹೆಸರು ಅಂದರೆ ಕುಂಚ ಮತ್ತು ಕಂಚ ಅಂತ. ಈ ಇಬ್ಬರು ನಾರ್ಮಲ್ ಪೀಪಲ್ಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ರಂತೆ. ಸೊ ಇವರು ಜನ ಎಲ್ಲ ಹೋಗಿ ಶಿವನ ಬೇಡ್ಕೊಂಡಾಗ ತಪಸ್ ಮಾಡಿದಾಗ ಈ ಥರ ಎಲ್ಲ ಹಿಂಸೆ ಆಗ್ತಾ ಇದೆ ಅಂತೆಲ್ಲ ಹೇಳಿದಾಗ ಶಿವ ಫುಲ್ ರುದ್ರ ತಾಂಡವಾಗಿ ಇಬ್ಬರನ್ನ ಸಂಹಾರ ಮಾಡಿದ್ದಾರೆ. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ಸ್ಟೋರೀಸ್ ಇದೆ. ಯೋಗಿಗಳು ಬರ್ತಾರೆ, ತಪಸ್ ಮಾಡ್ತಾರೆ. ಇಲ್ಲಿ ಫುಲ್ ಪಾಸಿಟಿವ್ ವೈಬ್ಸ್ ಆಗುತ್ತೆ ಈ ಟೆಂಪಲ್ಲು. ಅದಕ್ಕೋಸ್ಕರ ಇದನ್ನು ಕಾಲಭೈರವೇಶ್ವರ ಅಂತ ಒಂದಿದೆ. ಫಸ್ಟು ಕಾಲಭೈರವೇಶ್ವರ ಟೆಂಪಲ್ ಬಂದಿದ್ದಲ್ಲ, ಫಸ್ಟು ಇಲ್ಲಿಗೆ ಗಂಗಾಧರೇಶ್ವರ ಟೆಂಪಲ್ ಬಂದಿದ್ದಂತೆ, ಆಮೇಲೆ ಕಾಲಭೈರವೇಶ್ವರ ಟೆಂಪಲ್ಲು ಅದೇ ಥರ. ಸೊ ಬನ್ನಿ ಗೈಸ್ ಬಲಗಾಲಿಟ್ಟು ದೇವ್ರ ದರ್ಶನಕ್ಕೆ ಹೋಗೋಣ. ಈ ಥರ ಒಂದು ಹಿಸ್ಟ್ರಿ ನಾನು ಅಷ್ಟು ಕ್ಲಿಯರಾಗಿ ಹೇಳಿಲ್ಲ. ಸೊ ಗೈಸ್ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಷ್ಟು ಹೇಳಿದ್ದೀನಿ. ಏನಂತ ಅಂದರೆ ನಾವು ನಮ್ಮ ಡ್ಯಾಡಿ ಎಲ್ಲ ಜಾಸ್ತಿ ನಮ್ಮ ಫ್ಯಾಮಿಲಿ ಫುಲ್ 7 ಜನನೂ ಪ್ರತಿ ವರ್ಷನೂ ಬರ್ತಿದ್ವಿ. ನನಗೊಂದು ನೆನಪು ಏನಂತ ಅಂದರೆ ನಮ್ಮ ತಾತ ನನ್ನ ಹೆಗ್ಲ ಮೇಲೆ ಕುಂಡಿಸ್ಕೊಂಡು ಟೆಂಪಲ್ಗೆ ಬರ್ತಿದ್ರು. ನಾನು ಸಿಕ್ಕಾಪಟ್ಟೆ ಚಿಕ್ಕವಳಾಗಿದೆ, ಹೆಗ್ಲ ಮೇಲೆ ಕುಂಡಿಸ್ಕೊಂಡು ಹೋಗ್ತಾ ಇದ್ದೆ. ಎಲ್ಲೋ ಒಂದು ನೆನಪು ಅಷ್ಟೇ. ಅದಕ್ಕೆ ಮೇಲೆ
ಅಷ್ಟು ನೆನಪಿಲ್ಲ ನನಗೆ. ಬಟ್ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಯಾವಾಗಲೂ ಪ್ರತಿ ವರ್ಷ ವಿಸಿಟ್ ಇದ್ದೇ ಇರುತ್ತೆ. ಮನೆ ದೇವರಲ್ವ ಗೈಸ್, ಬಂದೇ ಬರಬೇಕಲ್ವ. ವರ್ಷಕ್ಕೊಂದ್ಸತಿ ಬಂದಿಲ್ಲ ಅಂದರೆ ಹೆಂಗಾಗುತ್ತೆ. ನಾವು 4:05 ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಗೈಸ್. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಖಾಲಿ ಇದೆ, ಜನನೇ ಇಲ್ಲ. ಬಟ್ 12:30 1 ಗಂಟೆಗೆ ಸಿಕ್ಕಾಪಟ್ಟೆ ಜನ ಇದ್ರು. ಯಾಕಂದರೆ ಅದು ಅಭಿಜಿತ್ ಮುಹೂರ್ತ ಅಲ್ವಾ ಗೈಸ್, ಮಂಗಳಾರತಿ ಇದ್ದೇ ಇರುತ್ತೆ. ಸೊ ನೋಡಿ ಗೈಸ್, ಎಷ್ಟು ಉದ್ದ ಕಾಣಿಸ್ತಾ ಇದ್ದಾರೆ ಕಾಲಭೈರವೇಶ್ವರ. ದರ್ಶನ ಮಾಡ್ಕೊಳ್ಳಿ ಗೈಸ್, ಎಲ್ಲರಿಗೂ ಒಳ್ಳೇದಾಗಲಿ ಗೈಸ್. ದೇವ್ರ ದರ್ಶನ ಆದಮೇಲೆ ದೇವಸ್ಥಾನದಲ್ಲೇ 1-2 ನಿಮಿಷ ಕುತ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳ್ತಾರೆ. ಬಟ್ ಯಾಕೆ ಅಂತ ನನಗಿನ್ನೂ ಗೊತ್ತಿಲ್ಲ. ಗೊತ್ತಿರೋರು ಪ್ಲೀಸ್ ಕಮೆಂಟ್ ಮಾಡಿ ಯಾಕೆ ಅಂತ. ದೇವ್ರ ದರ್ಶನ ಎಲ್ಲ ಆಗಿ ಕುತ್ಕೊಂಡಿದ್ದೀವಿ ಗೈಸ್. ಇವರು ನಮ್ಮ ಫಸ್ಟ್ ಭಾವ. ಹಾಯ್ ಹೇಳಿ, ಹೇಗನ್ನಿಸ್ತಾ ಇದೆ? ಇದು ನಿಮಗೆ ಫಸ್ಟ್ ಟೈಮಾ? ನಮ್ಮ ಜೊತೆನೇ ಬಂದಿದ್ದೀರಾ? ನನಗೆ ನೆನಪೇ ಇಲ್ಲ ಗೈಸ್. ಇವಳು ನಮ್ಮ ಫಸ್ಟ್ ಅಕ್ಕ ಹೇಳಿದ್ನಲ್ಲ, ಅವ್ರ ಹಸ್ಬೆಂಡ್ ಇವರು. ಎಲ್ಲ ಟಯರ್ಡ್ ಆಗ್ಬಿಟ್ಟು ಕುತ್ಕೊಬಿಟ್ಟಿದ್ವಿ. ದರ್ಶನ ಎಲ್ಲ ಆಗಿದೆ. ವಾಯ್ಸ್ ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ಇದು ಬಾಲಗಂಗಾಧರ ಸ್ವಾಮಿಯವರ ಸ್ಮಾರಕ. ನಾವು ಇವರಿದ್ದಾಗೆಲ್ಲ ಹೋಗಿದ್ದೀವಿ, ನೋಡಿದ್ದೀವಿ ಇವ್ರನ್ನೆಲ್ಲ. ಚೆನ್ನಾಗಿ ಇರ್ತಿತ್ತು, ಅವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋದು. ಆ್ಯಂಡ್ ನೋಡಿ ಗೈಸ್, ಔಟ್ಸೈಡಿಂದ ಟೆಂಪಲ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇದೇನು ಟೆಂಪಲು ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ. ಸಾಗರ್, ಇವಾಗ ಒಂದು ಟಾಸ್ಕ್ ಏನಂತ ಅಂದರೆ ಯಾರು ಫಸ್ಟ್ ಹತ್ಕೊಂಡು ಓಡೋಗ್ತಾರೆ ಅಂತ. ಓಕೆನಾ ಸಗು? ಇವಾಗ ಯಾರು ಫಸ್ಟ್ ಹತ್ಕೊಂಡು ಓಡೋಗ್ತಾರೆ ಅಂತ, ನಾನು ನೀನಲ್ಲಿ ಇಬ್ರು ಯಾರು ಫಸ್ಟು ಅಂತ. ಓಕೆನಾ? ಅಲ್ಲಿ ಮೇಲ್ಗಡೆ ಗೋಪುರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಫಸ್ಟು. ಗೈಸ್, ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಒಂದೇ ಸ್ಟೆಪ್ಸಲ್ಲಿ ಕಾಲಿಟ್ಕೊಂಡಿದ್ದೀವಿ. ಸೊ ನಾನು ವಿಡಿಯೋ ಹಾಗೆ ಆನ್ ಮಾಡ್ಕೊಂಡೇ ಇರ್ತೀನಿ. ಓಡೋಣ. ಏನು ಸೋಲಕ್ಕೆ ರೆಡಿ ಆಗು, ನೋಡೋಣ ಗೈಸ್. 1 2 3 ಸ್ಟಾರ್ಟ್. ನಿಧಾನಕ್ಕೆ ಹೋಗ್ಬೇಕು ಕಾಣೋ. ಅವನು 2 ಹತ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲೊಂದಿದೆ, ಫೋಟೋಗಳಿಟ್ಟವ್ರೆ. ಏನಲ್ಲಿ ತೆಗಿತೀಯಪ್ಪ? ಇಲ್ಲಿ ಏನೂ ಇಲ್ಲ. ಇಲ್ಲಿ ಮೊದಲು ಒಂದು ದೇವ್ರಿತ್ತಲ್ಲ, ಯಾವಾಗ? ಅಪ್ಪ, ಹತ್ತಕ್ಕಾಗಲ್ಲ ಗೈಸ್. ಹತ್ತಕ್ಕಾಗಲ್ಲ ನೋಡಿ, ಗೆದ್ದಿರೋರು. ಅಪ್ಪ, ಓ ಸಕ್ಕತ್ತಾಗಿದೆ ಅಲ್ಲ ಮೇಲ್ಗಡೆಯಿಂದ. ಅಲ್ಲ ನೋಡಿ, ನಿಧಾನಕ್ಕೆ ಅದಕ್ಕೆ ಬರ್ದವ್ರೆ. ಹಾಂ, ಇಲ್ಲ ಈ ಮೆಟ್ಲನ್ನ ಡೈಲಿ ಒಂದ್ಸತಿ ಹತ್ತಿಳಿದ್ರೆ ಸಾಕು ಹೇಳು. ಹೋಗ್ಬೋದು. ಅದಿದೈತಂಗೆ ಮಿಷಿನ್ ಥರ, ಮಿಷಿನ್ ಹಿಂಗೆ ಹೋಗೋದೈತಲ್ಲ, ಆಯಿತು. ಹಿಂಗೆ ಹೋಗುತ್ತಲ್ಲ ಅದು. ಹಾಂ, ಪ್ಲೇಟು ರೂಪು, ಅದೇ ರೂಪು ಇದೆಯಾ ಈಗ? ಹಾಂ, ಕಟ್ಟೋರಲ್ಲ ಹೊಸ್ದಾಗಿ. ನೋಡೋಣ, ಇಲ್ಲಿಂದನೇ ಕಾಣಿಸುತ್ತೆ ನೋಡಿ ದಾರ ಹಾಕಿ. ಕೆಳಗಡೆಯಿಂದ ಹತ್ಬೇಕು ಫುಲ್ಲು. ಇನ್ನೂ ಇಲ್ಲ, ಹೋಗಿ ಮೇಲೆ ಅವರೇ ಬನ್ನಿ. ಆಟೋಮೆಟಿಕ್ ಆಗಿ ರೆಡಿನಾ? ನುಗ್ಗಕ್ಕೆ ಸಿಗಾಕೊಂಡ್ರೆ ಗೊತ್ತಿಲ್ಲ. ಇವರು ಆರಾಮಾಗಿ ಬರ್ಬೋದು. ಬನ್ನಿ ಬನ್ನಿ. ಚಂದನ್ ಏನು ಬಂದ್ಬಿಡು. ಚಂದನ್ ಬಾ. ನಾವು ಹೊರಟ್ಬಿಡ್ತೇವೆ. ಇವನು ಆರಾಮಾಗಿ ಬರ್ಬೋದು. ನೆಕ್ಸ್ಟ್ ಬಾಮು, ಬಾಮು ಬೇಗ.
ಇವಾಗ ಇರೋದು ಇವಳಿಗೆ ಹಾ ಬರ್ಬೋದು. ಅಯ್ಯಾರ ಪ್ರಿಯಾ ಅದನ್ನ ಬಗ್ಗು ಇನ್ನು ಬಗ್ಗು ಬಗ್ಗು ಇನ್ನು ಕೆಳಗಡೆಗೆ. ಫೋನ್ ಕೊಡಿ ನಾ ಬಗ್ಗು ಕೈ ಕೊಡು. ಏ ಬಗ್ಗು ಮಂಡಿಗಾಲ್ ಊರ್ಕೊಂಡ್ ಬಾ. ಮಂಡಿಗೆ ಅಲ್ವಾ ಮಂಡಿಗಾಲ್ ಊರು. ಅದಕ್ಕೆ ಹೇಳೋದು ಸಣ್ಣಗಿರ್ಬೇಕು ಅಂತ. ಗೊತ್ತಾಯ್ತಾ? ಎಲ್ಲ ಕಾಯ್ತಾವ್ರ ನನ್ ಗೆಳ್ತಿಯ. ನಿಮ್ಗೋಸ್ಕರ ಯಾರು ಬರ್ತಾವ್ರೆ ಏನು ಇಲ್ಲಿ ಸಣ್ಣ ಅಂತ. ಏನಿದೆ ಸಣ್ಣ ಅಂತ. ಅವ್ರೆಲ್ಲ ಕಾಯ್ದು ಕೆಳಗಡೆ ಬಗ್ಗಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಮಂಡಿಕಾಲ್ ಉರ್ಕೊಂಡ್ ಬಂದ್ರೆ ಗೊತ್ತಾಯ್ತಾ? ಅದಕ್ಕೆ ಹೇಳೋದು ಸಣ್ಣ ಇರಬೇಕು ಅಂತ. ಓ ಮೈ ಗಾಡ್, ಎಷ್ಟು ಸಕ್ಕತ್ತಾಗಿದೆ ಗುರು ವ್ಯೂ. ಏನದು ಅಲ್ಲೇನು ಗ್ರೌಂಡ್ ಐತಲ್ಲ ಅಲ್ಲಿ ಎದುರುಗಡೆ ಒಂದು ನೋಡಿ. ಓಹೋ ಹೋ ಹೋ, ಗಾಳಿಗೆ ತೂರ್ಕೊಂಡು ಹೋಗದೆ ಇದ್ರೆ ಸಾಕು ನಾನೀಗ. ಎಷ್ಟು ಜೋರು ಗಾಳಿ ಉಂಟು. ಓಹೋ ಹೋ ಹೋ, ಅಲ್ಲೋಡು ಹೆಂಗತ್ತವ್ರು. ಕಾಲ್ ಸ್ಲಿಪ್ ಆದ್ರೆ ಪ್ರಿಯಾ ಇದೆಲ್ಲರೂ ಒಂದು ದಿವಸ ಫೋಟೋ ತೆಗಿ ಇಲ್ಲಿ. ಹುಷಾರು, ಕಡ್ಡಿ ಹಿಡ್ಕೊ. ಗಿಡ ಹಿಡ್ಕೊಳ ಆರ್ಗಿರೋಗ್ಬಿಟ್ಯಾ ನೋಡಿ. ಇವಾಗ ವ್ಲಾಗ್ ಮಾಡ್ಕೊಂಡೆ ಬೆಟ್ಟ ಹತ್ತೀನಿ. ಹೋಗ್ಬಿಡಿ. ಓ ಮೈ ಗಾಡ್, ಬ್ಲಾಗ್ ಮಾಡ್ಕೊಂಡ್ರೆ ಅಯ್ಯೋ ಅಯ್ಯೋ ಹೆಂಗೇನಪ್ಪ. ಇದು ಊಸರುವಳ್ಳಿ ಅಂತ ಅಂದರು. ಅಷ್ಟು ಐಡಿಯಾ ಇಲ್ಲ ನನಗೆ. ಗೊತ್ತಿರೋರು ಕಮೆಂಟ್ ಮಾಡಿ ಗೈಸ್, ಅದು ಊಸರುವಳ್ಳಿನ ಬೇರೆ ಎಂತಾದರೂ ಹೆಸರು ಇದೆಯಾ ಅಂತ. ನೀವು ನೋಡ್ಬೋದು ಮೇಲೆ ವ್ಯೂ ಸಖತ್ತಾಗಿತ್ತು ಗೈಸ್. ಇನ್ನೊಂದೇನು ಅಂತ ಅಂದರೆ ಗೋಪುರ ದರ್ಶನಂ ಕೋಟಿ ಪುಣ್ಯಂ ಅಂತ ಹೇಳ್ತಾರೆ. ಗೋಪುರ ದರ್ಶನ ಮಾಡ್ಕೊಳ್ಳಿ ಗೈಸ್. ನಾನು ಎಷ್ಟೇ ಸತಿ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಬಂದರೂ ಎವ್ರಿ ಇಯರು ಸೇಮ್ ಫೀಲ್ ಆಗುತ್ತೆ. ಎವ್ರಿ ಇಯರು ಶಾಕ್ ಆಗ್ತೀನಿ, ಎಷ್ಟು ಸಖತ್ತಾಗಿದೆ ವ್ಯೂ ಅಂತ. ಪ್ರತಿ ಸತಿನೂ ಅದು ನೋಡಿದಾಗ ಬ್ಯೂಟಿ ಇನ್ನೂ ಎನ್ಹ್ಯಾನ್ಸ್ ಆಗಿದೆ ಅಂತಲೇ ಅನಿಸುತ್ತೆ ನೇಚರ್ದು. ಬಟ್ ಸಖತ್ತಾಗಿತ್ತು ಗೈಸ್ ವ್ಯೂ ಮಾತ್ರ. ಆ ಬೆಟ್ಟಗಳ ಮಧ್ಯೆ ಗ್ರೀನರಿ ಅಂತೂ ಮೈ ಗಾಡ್ ಸಿಕ್ಕಾಬಟ್ಟೆ ಇಷ್ಟ. ಅಯ್ಯೋ ಇವನ್ ಯಾಕೆ ಲೂಸ್ತಾರ ಅರ್ಥ. ಕೆಳಗಡೆ ಊರು ಕೆಳಗಡೆ ಸೊ ಗೈಸ್, ನಮ್ಮ ಮನೆ ದೇವ್ರ ದರ್ಶನ, ಬರ್ಡೇ ಸೆಲೆಬ್ರೇಷನು, ಆಮೇಲೆ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗೆ ಸಂಜೆ 6:30-7 ಗಂಟೆ ಹಿಂಗೆ ಹೊರಟ್ವಿ ನಾವು. ಸೊ ಮನೆಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ನೋಡಬೇಕು. ಆ್ಯಂಡ್ ನೋಡಿ, ನಮ್ಮ ಮ್ಯಾಕ್ಸಿ ಅವರು ಮಲ್ಕೊಂಡಿದ್ದಾರೆ ಆರಾಮಾಗೆ. ಪಾಪ ಟ್ರಾವೆಲ್ ಅದು ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಬಟ್ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ನಾನು ಆ ಟ್ರಾಫಿಕ್ ಮಧ್ಯೆ ಫುಲ್ ರೆಸ್ಟ್ ಮಾಡ್ತಾ ಮಲ್ಕೊಂಡ್ಬಿಟ್ಟೆ. ಹಾಗೆ ಆರಾಮಾಗಿ ಮಲ್ಗ್ಬೋದು ಹಿಂದೆಗಡೆ ಜಾಗದಲ್ಲಿ ನಾನು ಮತ್ತು ಮ್ಯಾಕ್ಸಿ ಇಬ್ಬರೇ ಅಲ್ವಾ ಗೈಸ್. ನೋಡಿ, ನೆಲಮಂಗಲ ಅನಿಸುತ್ತೆ ಇದು. ಎಷ್ಟು ಟ್ರಾಫಿಕ್ ಅಂದರೆ ನಾನು ನೋಡ್ತಿರೋ ಅಷ್ಟು ರೋಡ್ ಫುಲ್ಲು ಹಿಂದೆಗಡೆ ಫುಲ್ ಕಾರ್ಸು, ಫುಲ್ ಟ್ರಾಫಿಕ್ಕು ಗೈಸ್. ಸೊ ಇದ್ರ ಮಧ್ಯೆ ನಾವು ಅಲ್ಲಿ 7 ಗಂಟೆ 7:30 ಹಂಗೆ ಬಿಟ್ವಿ, 6:30 ಹಾಗೆ ಬಿಟ್ವಿ. ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಓ ಮೈ ಗಾಡ್ 10:30 ಆಗಿತ್ತು. ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ನಾವು 4 ಅವರ್ಸ್ ಮಾಡಿದ್ದೀವಿ. ಅಷ್ಟು ಟ್ರಾಫಿಕ್ಕು, ಸ್ಲೋ ಮೂವಿಂಗು. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆ್ಯಂಡ್ ನೀವು ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಅಷ್ಟೇ ಗೈಸ್, ನಿಮ್ಮ ಸಪೋರ್ಟ್ ಇನ್ನೂ ಬೇಕು ಅಂತ ಅಷ್ಟೇ ಕೇಳ್ತೀನಿ. ನಾವು ಮನೆಗೆ ರೀಚ್ ಆಗಿದ್ದೀವಿ 10:30 ಆಯಿತು. ಸೊ ಅಷ್ಟೇ ಗೈಸ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗ್. ಬಾಯ್. ನಿನ್ನ ಒಂದು ಸಣ್ಣ